ಶಿರಗಾವಿ ಗ್ರಾಮ ಪಂಚಾಯಿತಿಯಲ್ಲಿ 3 ಕೋಟಿ ರು ಭ್ರಷ್ಟಾಚಾರ ಆರೋಪ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಶಿರಗಾವಿ ಗ್ರಾಮ ಪಂಚಾಯಿತಿಯಲ್ಲಿ 3 ಕೋಟಿ ರೂಪಾಯಿಗಳವರೆಗೆ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಗ್ರಾಮಸ್ಥರ ನಡುವೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪಿಡಿಒ ಸೇರಿ ಕೆಲವರು ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಬಿಲ್ ತೆಗೆಯಲಾಗಿದೆ ಎಂದು ಜನರು ಆರೋಪಿಸಿದ್ದಾರೆ. ಒಂದೇ ಕಚ್ಚಾ ರಸ್ತೆಗೆ 2 ಸಲ ಬಿಲ್ ಕಟ್ಟಿ ಹಣ ತೆಗೆಯಲಾಗಿದೆ. ಲಿಂಗಾಯತ ಹಾಗೂ ಕೊರವಿ ಒಡ್ಡ ಸಮುದಾಯಗಳ ಸ್ಮಶಾನದ ಭೂಮಿಗಳ ಕಾಮಗಾರಿಗಳಿಗೂ ಬೋಗಸ್ ಬಿಲ್ ತೆಗೆಯಲಾಗಿದೆ. ಜೆಸಿಪಿ ಯಂತ್ರ ಉಪಯೋಗಿಸಿ ಮಾಡಿದ ಕಾಮಗಾರಿಗಳನ್ನು ಕಾರ್ಮಿಕರಿಂದಲೇ ಮಾಡಲಾಗಿದೆ ಎಂದು ದಾಖಲೆ ಮಾಡಿರುವುದು ಕೂಡ ಜನರ ಆರೋಪಕ್ಕೆ ಕಾರಣವಾಗಿದೆ. ಕೆಲವೊಂದು ಎಂಎಲ್ಸಿ ಮತ್ತು ಎಂಪಿ ನಿಧಿಗಳ ಕಾಮಗಾರಿಗಳನ್ನು ನರೇಗಾ ಕಾಮಗಾರಿ ಎಂದು ತೋರಿಸಿ ಹಣ ತೆಗೆಯಲಾಗಿದೆ ಎನ್ನಲಾಗ್ತಾ ಇದೆ. ಗ್ರಾಮಸ್ಥರು ತನಿಖೆ ತಕ್ಷಣ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ ಭ್ರಷ್ಟಾಚಾರ ಆಗಿದೆ. ಎಲ್ಲಿ ನರೇಗಾದಲ್ಲಿ ಅಂದಾಜು ಒಂದು 3 ಕೋಟಿ ರೂಪಾಯಿ ಭ್ರಷ್ಟಾಚಾರನಲ್ಲಿ ಮಾಡಿದ್ದಾರೆ. ಇಲ್ಲಿ ನರೇಗಾದಲ್ಲಿ ಇದರಲ್ಲಿ ಮತ್ತು 15ನೇ ಹಣಕಾಸದಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಇಲ್ಲಿ ರಸ್ತೆಗಳು ಶಿರಗಾಂವದಲ್ಲಿ ಯಾವುದೂ ಆಗಿಲ್ಲ. ರಸ್ತೆಗಳ ಮೇಲೆ ರಸ್ತೆ ಮಾಡಿ ಬಿಲ್ ತೆಗೆದಿದ್ದಾರೆ. ಅಂದರೆ ಒಂದೇ ಕಾಮಗಾರಿಗೆ ಸಂಬಂಧಿಸಿದಂತೆ 2 ಬಿಲ್ ತೆಗೆದಾರೆ. ಅಲ್ಲಿ ಯಾರು ಹೇಳೋರು ಇಲ್ಲ ಮತ್ತು ಕೇಳೋರು ಇಲ್ಲ. ಮೆಂಬರ್ಸ್ಗಳು ಚಲೋ ಇದ್ರೂ ಒಳ್ಳೆಯವರು ಇದ್ರೂ ಕೂಡ ಆ ಬಂದಂಥ ಅಧಿಕಾರಿಗಳು ಯಾರ PDO, ಡಾಟಾ ಎಂಟ್ರಿ ಆಪ್ರೇಟರ್ ಆಗಿರ್ಬೋದು, ಮತ್ತು ಈ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಇನ್ವಾಲ್ವ್ ಆಗಿ ಶಿರಗಾಂವದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ. ಇನ್ನು ಯಾವುದರಲ್ಲಿ ಭ್ರಷ್ಟಾಚಾರ ಮಾಡಿದರು ಅನ್ನೋದನ್ನು ನೋಡ್ಕೋತ ಹೋದ್ರೆ ಹಲವಾರು ರಸ್ತೆಗಳಲ್ಲಿ ಆಗಿಲ್ಲ, ಬಟ್ ಬಿಲ್ ಆಗಿದ್ದವು. ಮತ್ತು ಮಾಹಿತಿ ಹಕ್ಕಲ್ಲಿ ಕೇಳಕ್ಕೆ ಹೋದ್ರೆ ನಿಮಗೆ ಮಾಹಿತಿ ಯಾರೂ ಕೊಡೋಂಗಿಲ್ಲ. ಈ ಒಬ್ಬರ PDO ಬಂದಾರೆ ನಮ್ಮಲ್ಲಿ, ಮಲ್ಲವುಗಳು ಅಂತೇಳಿ ಚಿಕ್ಕೋಡಿ ಅವರ, ನಾ ಮಾಹಿತಿ ಹಾಕಿ ಕೊಡೋಂಗಿಲ್ಲ, ನೀವು ಅಪೀಲ್ ಮಾಡಬೇಕು. ಎಲ್ಲಿ ಬೆಂಗಳೂರಿಗೆ ಹೋಗ್ತೀರಿ ಹೋಗ್ರಿ, ದಿಲ್ಲಿಗೆ ಹೋಗ್ತೀರಿ ಹೋಗ್ರಿ, ನಾ ಮಾಹಿತಿ ಹಾಕಿ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಅವರು ಸರಳ. ಮತ್ತು ನಿಮಗೇನು ಕಾಯ್ದೆ ಗೊತ್ತಿದ್ದಿಲ್ಲ ಅಂತೇಳಿ ವಕೀಲರಿಗೆ ಕೇಳ್ತಾರೆ. ಅದಷ್ಟೇ ಅಲ್ಲ, ಏಕವಚನದಾಗ ಬಾಯಿಗೆ ಬಂದಂತೆ ವಕೀಲರ ಜೊತೆ ಫೋನ್ನಲ್ಲಿ ಮಾತಾಡ್ತಾರೆ. ಯಾರವರ ಮಲ್ಲವುಗಳು ಅಂತೇಳಿ PDO ಪೂರಾ ಗುಂಡನ್ನ ತಿಳ್ಕೊಂಡವ. ಅವೇನು ಅಧಿಕಾರಿ ಅಂತ ತಿಳ್ಕೊಂಡಿಲ್ಲ, ಗುಂಡ ತಿಳ್ಕೊಂಡವ. ಅವ್ನು ಬಹುಶಃ ಉಳಿದ ಕೆಲವೊಂದು ಮೆಂಬರ್ಗಳು ಸಪೋರ್ಟ್ ಕೊಟ್ಟಿರಬೇಕು, ಹಿಂಗೆ ಮಾತಾಡೋ ಅವ್ರ ಜೊತೆ ಅದಕ್ಕೆ ಮಾಡಿದ. ಇನ್ನು ಮುಂದೆ ಯಾವ ರೀತಿ ಭ್ರಷ್ಟಾಚಾರಗಳಾಗಿದ್ದವು ಅನ್ನೋದು ನೋಡ್ಕೊತ ಹೋದ್ರೆ, ಈ ರಸ್ತೆಗಳು ಅಂತೂ ರಸ್ತೆ ಮೇಲೆ ರಸ್ತೆ ಮಾಡಿದ್ದಾರೆ. ಕೆಲವೊಂದು ಅನಾವಶ್ಯಕ ಕಾಮಗಾರಿ ಮಾಡಿದಾರೋ ಅಲ್ಲಿ ಏನು ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಶಿರಗಾಂವದಲ್ಲಿ ತಿರುಗಾಡಿ ನೋಡೋಕೆ ಹೋದ್ರೆ ಅಲ್ಲಿ ಬೋರ್ಡ್ಗಳು ಇಲ್ಲ ಮತ್ತು ಅಲ್ಲಿ ಕಾಮಗಾರಿಗಳು ಇಲ್ಲ. ಬಟ್ ಬಿಲ್ಗಳಲ್ಲಿ ನೋಡೋಕೆ ಹೋದರೆ ಎಲ್ಲ ಬಿಲ್ ಆಗಿದಾವೆ. 50 ಲಕ್ಷ ರೂಪಾಯಿ ಬರ್ತದೆ 6 ತಿಂಗಳಿಗೆ. ಅದನ್ನೆಲ್ಲ ನುಂಗಿ ನೀರು ಕೊಡ್ತಾರೆ ಅವರು. ಆ ನಮೂನಿ ಭ್ರಷ್ಟಾಚಾರ ಅವ್ರು ಮಾಡಿದ್ದಾರೆ. ಇನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕಾದ್ರೆ, ಈಗ ಲಿಂಗಾಯತ ಸ್ಮಶಾನ ಭೂಮಿ ಅಂತ ಮಂಜೂರಾಗಿತ್ತು, ಡೆವಲಪ್ಮೆಂಟ್ ಏನೋ ಇತ್ತು, ಅದರಲ್ಲಿ ಒಂದು 10 ಲಕ್ಷ ಬಿಲ್ ತೆಗೆದಾರೆ ಅವರು. ಮತ್ತು ಒಡ್ಡರ್ ಮತ್ತು ಕೊರವಿ ಸ್ಮಶಾನ ಭೂಮಿಗಳಲ್ಲಿ ಕೂಡ ಅವರು ಲಂಚಾವತಾರ ಮಾಡಿದ್ದಾರೆ. ಅಲ್ಲೂ ಕಾಮಗಾರಿ ಆಗಿಲ್ಲ, ಅಲ್ಲೂ ರೊಕ್ಕ ತಿಂದಾರ ಅವರು. ಮತ್ತು ಇಷ್ಟ ಅಲ್ಲ, ಈಗ SC/ST ಕೆಲವೊಂದು ನಿಧಿ ಟೂದಲ್ಲಿ 25% ಅಮೌಂಟ್ ಇರ್ತದೆ. ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ SC/STದಲ್ಲಿ ಯಾರಾದರೂ ಬಡವರಿಗೆ ಆ ಅಮೌಂಟಲ್ಲಿ ಕೊಡಬೇಕಾಗ್ತದೆ. ಏನಾದರೂ ಪುಸ್ತಕ ಕೊಡಬೇಕಾಗ್ತದೆ, ಅಥವಾ ಅವ್ರಿಗೆ ಪ್ರೋತ್ಸಾಹಧನ ಅಂತ ಏನಾದ್ರು ಕೊಡಬೇಕಾಗ್ತದೆ. ಅದನ್ನೂ ಕೂಡ ತಿಂದು ದಂಡಿಗೆ ಸರ್ದಾರ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಯಾವ ರೀತಿ ಭ್ರಷ್ಟಾಚಾರ ಅಂದರೆ, MLA ಮತ್ತು MLC ಇವರ ಒಂದು ನಿಧಿಯಲ್ಲಿ ಅಥವಾ ಇವರ ಒಂದು ಯೋಜನೆಯಲ್ಲಿ ಆದಂತಹ ಕಾಮಗಾರಿಗಳನ್ನು ನರೇಗಾ ಅಂತ ಬಿಂಬಿಸಿ ಅದರಲ್ಲಿ ಬಿಲ್ ತೆಗೆದಾರೆ. ಇದನ್ನು ಮತ್ತು ಯಾರೂ ನಮ್ಮ ಊರಾಗೂ ಯಾರು ಇರಂಗಿಲ್ಲ, ಅವ್ರ ಹೆಸರಲ್ಲೇ ಬಿಲ್ ತಗೊಂಡು ನರೇಗಾದಾಗ ಹೋಗಿಬಿಟ್ಟಿದ್ದಾರೆ. ಹಲವಾರು ಕಾಮಗಾರಿಗಳು. ಮತ್ತು ಇನ್ನು ಶಿರಗಾಂವದಲ್ಲಿ ಅಲ್ಲೂ ಅದೇನು ಕಾಮಗಾರಿ ಆಗಿಲ್ಲ ಬಿಟ್ಟಿಲ್ಲ, ಅಲ್ಲೂ ಸಿಕ್ಕಾಪಟ್ಟೆ ಬಿಲ್ ಆಗಿದಾವೆ. ಗಿರಗಾಂವದಾಗ ಒಂದು ಪ್ರಕರಣದಾಗ ಅಲ್ಲಿ ಕಂಪೌಂಡ ಕಟ್ಟಲಾಗಿರೋ ಪೂರಾ ಬಿಲ್ ಆಗಿತ್ತು. ಕಂಪೌಂಡ್ ಕಟ್ಟಲಾಗಿರೋ ಬಿಲ್ ಆಗಿತ್ತು. ಮತ್ತು ಅದನ್ನು ನಂತರ ಗೊತ್ತಾಗಿ ಅದನ್ನೇನೋ ಒಂದು ಅರ್ಧ ಕಚ್ಚಾ ಏನು ಕೆಲಸ ಮಾಡಿದಾರೋ ಅಲ್ಲೂ ಒಂದು 4-5 ಲಕ್ಷ ರೂಪಾಯಿ ತಿಂದಾರೆ. ಹೀಗಾಗಿ ಈ ಒಂದು 2020ರಿಂದ 2025ವರೆಗೆ ಸಮಗ್ರ ತನಿಖೆಯನ್ನು ಪಾರದರ್ಶಕವಾಗಿ ಸಾಹೇಬರು ಮಾಡಬೇಕು. ಯಾರಂದ್ರೆ ಒಂಬಡ್ಸ್ಮನ್ ಸಾಹೇಬರಾಗಲಿ ಅಥವಾ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಬೇಕು. ಮಾಡದೇ ಇದ್ದರೆ ಈ ಭ್ರಷ್ಟಾಚಾರ ಮಾಡ್ತಕ್ಕಂಥ ಹೆಗ್ಗಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಕೋತ ಹೋಗ್ತಾವಿನ
ಕಡಿಮೆ ಆಗೋದಿಲ್ಲ. ಈ ರೀತಿಯ ಒಂದು ಶಿರಗಾಂವ್ನಲ್ಲಿ ಆದಂಥ 3.5 ಕೋಟಿ ರೂಪಾಯಿದು ಭ್ರಷ್ಟಾಚಾರ ಇದೆ. ನಾವು ಆಲ್ರೆಡಿ ಈಗ ಅಲಿಗೇಷನ್ ಮಾಡಿದ್ದೇನು, ಮಾಹಿತಿ ಹಾಕಿದ್ದೇನು, ಮಾಹಿತಿ ಹಾಕಿದಾಗ ಯಾವುದೂ ಮಾಹಿತಿನ ಕೊಡೋಂಗಿಲ್ಲ ಅಂತೇಳಿ ಸಾರಾಸಗಟವಾಗಿ ಅವು ಪಿ ಡಿ ಒ ಹೇಳ್ತಾನೆ. ಯಾರ ಮಲ್ಲವುಗಳು ಅಂತೇಳಿ ಒಪ್ಪಂದಾಗ ಹೇಳ್ತಾವೆ, ಮಾಹಿತಿ ಕೊಡೋಂಗಿಲ್ಲ, ಅಪೀಲ್ ಇದೆ, ಅಪೀಲ್ ಮಾಡ್ಕೊತ ಹೋಗ್ರೆ, ಅಲ್ಲಿ ಅಪೀಲ್ ಫೇಲ್ ಆದ್ರೆ ಮತ್ತೆ ಮುಂದುವರೆ ಅಂತ ಹೇಳ್ತಾವೆ. ವಕೀಲರಿಗೆ ಕಾಯ್ದೆ ಹೇಳುವಂಥ ಸರ್ಕಾರಿ ಅಧಿಕಾರಿಗಳನ್ನ ನೋಡಿದ ಫಸ್ಟ್ ಟೈಮ್. ಆದ್ದರಿಂದ ಈ ನಮ್ಮ ಒಂಬಡ್ಸ್ಮನ್ ಸಾಹೇಬರಾಗಲಿ ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಕ್ರಮ ತಗೋಬೇಕು. ಅವರ ಅಧಿಕಾರಿಗಳು ಯಾರು ಭ್ರಷ್ಟಾಚಾರ ಬಗ್ಗೆ ಸಿಕ್ಕಿದಾರೋ ಅವ್ರ ಮೇಲೆ ಒಂದು FIR ಮಾಡಬೇಕು. ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳಿ